The following table shows the ages of patient admitted in an hospital during a year. ಆಯ್ತಾ? Find the mode and the mean ಎರಡು ಕಂಡುಹಿಡಿಯಬೇಕಂತೆ. Compare them and interpret the two measure of central tendency. ಸೊ ಏನೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಡೇಟಾ ಚೆಕ್ ಮಾಡಬೇಕು ಹೇಗಿದೆ ಅಂತ ಹೇಳಿ. ಕಂಟಿನ್ಯೂಟಿ ಇದೆಯಾ? 15, 25, 35, 45, 55. ಸೂಪರ್. ಕ್ಲಾಸ್ ಸೈಜ್ ನೋಡಿ, 10, 10, 10, 10 ಫಿಕ್ಸ್ ಆಗಿದೆ ಥ್ರೂಔಟ್ ಅಲ್ವಾ? ಸರಿ, ಇದಾದ್ಮೇಲೆ ನಾವು ಕೆಲಸ ಶುರು ಮಾಡ್ಬೋದು. ಹುಡುಗರ, ನಾವು ಫಾರ್ಮುಲಾ ಬರೆಯೋದಕ್ಕಿಂತ ಮುಂಚೆ ಮೋಡೆಲ್ ಕ್ಲಾಸ್ ಬಗ್ಗೆ ಹುಡುಕ್ಬೇಕು. ಯಾವ ಮೋಡೆಲ್ ಕ್ಲಾಸ್ ಅಂತ ಹೇಳಿ. ಹಿಯರ್ ದ ಮ್ಯಾಕ್ಸಿಮಮ್ ಕ್ಲಾಸ್ ಫ್ರೀಕ್ವೆನ್ಸಿ ಯಾವ್ದಿದೆ? ಎಷ್ಟಿದೆ ಮ್ಯಾಕ್ಸಿಮಮ್ ಕ್ಲಾಸ್ ಫ್ರೀಕ್ವೆನ್ಸಿ? 23 ಅಲ್ವಾ? ಇದು ನಿಮ್ಮ ಮೋಡೆಲ್ ಕ್ಲಾಸ್. ನೀವು ಎಕ್ಸಾಮ್ ಅಲ್ಲಿ ಟೇಬಲ್ ಬರೆಯೋ ಆಗಿಲ್ಲ, ಬರೀ ಮೋಡ್ ಕೇಳ್ತು ಅಂತ ಹೇಳಿದ್ರೆ ಈ ತರ ಬರ್ಕೊಂಡು ಹೋಗ್ಬೋದು. ಸೊ ಅದಕ್ಕೆ ಇಲ್ಲಿಂದ ಆನ್ಸರ್ ಶುರು ಮಾಡಿರೋದು ನಾನು. ಟೇಬಲ್ ಬರಿಬೇಡಿ. ಎಸ್ 23. ಸರಿ. ದಿಸ್ ಇಂಪ್ಲೈಸ್ ವಾಟ್? Thus the class 35, 45 is the model class. ಈ ತರ ಬರ್ಕೊಳ್ಳಿ ಸಾಕು. ಆಯ್ತಾ? ಟೇಬಲ್ ಬರೆದು ಅದೆಲ್ಲ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮುಂಚೆ ಬದಲಾಗಿ ಈ ತರ ಬರ್ಕೊಬಹುದು. ಸೊ ಬರ್ಕೊಂಡಿದ ತಕ್ಷಣ ಮೋಡೆಲ್ ಕ್ಲಾಸ್ ಯಾವ್ದೊಂದು ಗೊತ್ತಾಗಿದ ತಕ್ಷಣ ಅದು ನಿಮ್ಮ F1 ಆಗುತ್ತೆ ಹೈಯೆಸ್ಟ್, F0 ಪ್ರೀವಿಯಸ್ ಕ್ಲಾಸು, F2 ನೆಕ್ಸ್ಟ್ ಕ್ಲಾಸು. ಸಿಂಪಲ್ ಇದು. ಅದರಲ್ಲಿ ನಿಮಗೆ ಮೋಡೆಲ್ ಕ್ಲಾಸ್ ಅಲ್ಲಿ ಎಲ್ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಹೆಚ್ ಇಸ್ ದ, ನಿಮ್ಗೆ ಗೊತ್ತಿದೆ ಹೆಚ್ ಏನು ಅಂತ ಹೇಳಿ ಅಲ್ವಾ? ಸೊ ಹಾಗಾಗಿ ಇದನ್ನ ಬರ್ಕೊಂಡ್ಮೇಲೆ ನಿಮ್ಮ ಕೆಲಸ ಶುರು ಮಾಡಿ. LS 35. ನೆಕ್ಸ್ಟು HS 45 minus 35 which is 10. Next is F1 is equal to 23, F0 is equal to 21, F2 is equal to 14. ಈ ತರ ಬರ್ಕೊಂಡು ಫಾರ್ಮುಲಾ ಬರ್ಕೊಳ್ಳಿ. ಮೋಡ್ is equal to L plus F1 minus F0 into H divided by 2F1 minus F2 minus F0. ಆಯ್ತಾ? ಓಕೆ, ಇಂಟು H ಆಲ್ರೆಡಿ ಬರ್ತೀನಿ. ಇನ್ನೇನಿದ್ರು ಕ್ಯಾಲ್ಕುಲೇಟ್ ಮಾಡೋದು. 55 ಪ್ಲಸ್ 23 minus 21 into 10 divided by 2 times of 23 minus 14 minus 21 ಅಲ್ವಾ? ಸೊ ಇದು 35 ಪ್ಲಸ್ 20 ಆಗುತ್ತೆ ನ್ಯೂಮರೇಟರು. ಡಿನಾಮಿನೇಟರ್ ಸ್ವಲ್ಪ ಯೋಚನೆ ಮಾಡಬೇಕು. 46 minus 14, 46 minus 21 ಮಾಡ್ತೀನಿ. 46 21 ಎಷ್ಟಾಗುತ್ತೆ ಹುಡುಗರ? 46 21 25. 25 minus 14 11. ಸೊ 11 divided by 60 21 35 ಪ್ಲಸ್ 1 9 ಉಳ್ಕೊಳುತ್ತೆ, 8 2 ಉಳ್ಕೊಳುತ್ತೆ, ಅಪ್ರಾಕ್ಸಿಮೇಟ್ಲಿ 1.8 2 ಉಳ್ಕೊಳುತ್ತೆ ಅಂತ ಹೇಳಿ 1.8 ತಗೊಳ್ಳೋಣ ಸಾಕು. 36.8. ಸರಿನಾ? ಇದು ನಿಮ್ಮ ಮೋಡ್ ಸಿಕ್ತು ಅಂತ ಹೇಳಿ. ಮೋಸ್ಟ್ ಫ್ರೀಕ್ವೆಂಟ್ ಅಡ್ಮಿಟೆಡ್ ಪೇಷಂಟ್ ಬಂದು ಇದು, ದಟ್ ಇಸ್ ಯುವರ್ ಮೋಡ್. ಅರ್ಥ ಆಯ್ತಾ? ಮೋಡ್ ಯಾವತ್ತಿದ್ರು ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡುತ್ತೆ. ನೆಕ್ಸ್ಟ್ ಮೀನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಯಾವುದನ್ನ ಮೆಥಡ್ ಉಪಯೋಗಿಸಿ. ಸೊ ನಾನು ನಮ್ಮ ನೋಡೋಣ ಏನು ಉಪಯೋಗಿಸೋದು ಅಂತ ಹೇಳಿ. ಫಸ್ಟ್ ಕ್ಲಾಸ್ ಮಾರ್ಕ್ ಕಂಡುಹಿಡಿಯೋಣ. ಇಟ್ ಇಸ್ ಯುವರ್ xi. ಸೊ 10. ಸೊ ಸಮ್ ಆಫ್ ದಿಸ್ 2 ಪ್ಲಸ್ 15 plus 5, sum of those 2 divided by 2 is 10. So class size fix ಆಗಿದೆ, ಹಾಗಾಗಿ I can just add that class size 20, 30, 40, 50, 60. ಅದಾಯ್ತು ಅಂದಮೇಲೆ ನೆಕ್ಸ್ಟ್ ಈ ವ್ಯಾಲ್ಯೂಸ್ ಮಲ್ಟಿಪ್ಲೈ ಮಾಡೋದು ಬೇಡ, ti ಕಂಡುಹಿಡಿಯೋಣ. ಇಟ್ ಇಸ್ xi minus a. ಲೆಟ್ a be equal to 30 ತಗೊಳ್ಳೋಣ. ಸೊ ಇದು 0 ಆಗುತ್ತೆ, ಇದು ಮೈನಸ್. ಸೊ ಇಲ್ಲಿಂದ ಶುರು ಮಾಡೋಣ. -20 -10 10 20 30. ಇಲ್ಲೂ ಕೂಡ ಕ್ಲಾಸ್ ಸೈಜ್ ಉಪಯೋಗ ಬರುತ್ತೆ. ಸಾಕಿದು DIFI ಮಾಡಿ ಸಾಕು. UI ಏನು ಬೇಕಾಗಿಲ್ಲ. ಪೆನ್ಸಿಲ್ ಹಿಡಿ ಮಧ್ಯದಲ್ಲಿ -120 -110
0, 230, 280, 150 ಸರಿನಾ? ಆ್ಯಡ್ ಮಾಡಬೇಕು. ಆ್ಯಡ್ ಮಾಡೋದಕ್ಕೆ ಇದು -230 + 230 ಸೂಪರ್. ಇದು ಕ್ಯಾನ್ಸಲ್ ಆಗೋಯ್ತು ಹುಡುಗರ. ಇದೇನಿದೆ ಆರಾಮ ಇವಾಗ 0, 15, 15, 30, 30, 13, 43, 430. ಇನ್ನೇನಿದ್ರು ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಮ ಉತ್ತರ ಸಿಗುತ್ತೆ. ಸೊ ದಿಸ್ ಇಸ್ 30 + 430 ಬೈ ಇದು ಕಂಡಿಡ್ದಿಲ್ಲ. 20, 20, 40, 44, 44, 650, 61 ಅಲ್ವಾ? 61 ಮತ್ತೆ ಇವೆರಡು 19 ಆಗುತ್ತೆ. 70, 80 divided by 80. So this is 30 plus 0, 0 cancel ಆಗುತ್ತೆ. 8 5s are 40, 8 3s are 24 ಅಲ್ವಾ? ಮತ್ತೆ 6, 8 8 64, ಅಪ್ರಾಕ್ಸಿಮೇಟ್ 2 ಡೆಸಿಮಲ್ ಸಾಕು. ಸೊ ದಿಸ್ ಇಸ್ 35.38 years. ನಿಮ್ಮ ಉತ್ತರ ಸಿಕ್ತು. ಸೊ ಕೊನೆಯದಾಗಿ ಕಂಪೇರ್ ಗಿಂಪೇರ್ ಎಲ್ಲ ಮಾಡ್ಬೇಕಂತೆ ಅಂತ ಹೇಳಿದ್ರೆ ನಮ್ಮ ಮೋಡ್ ಬಂದು 36.8 ಅನ್ಕೊಂತೀನಿ. ಸರಿ ಇದೆ. ಮೀಡಿಯನ್ ಬಂದು 35.38 years. ಅವೆಲ್ಲ ಸರಿ. ಕೊನೆ ಉತ್ತರ ಏನು? ಕಂಪೇರ್ ಮಾಡಿ ಅಂತ ಹೇಳಿದ್ದಾರೆ. ಮೋಡ್ ಇಸ್ ಗ್ರೇಟರ್ ದನ್ ಮೀಡಿಯನ್. ಆಯಿತು, ಕಂಪೇರ್ ಮಾಡಿದ್ರೆ ಇಂಟರ್ಪ್ರೆಟ್ ಮಾಡಿ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ದ ಆವ್ರೇಜ್ ಏಜ್ ಆಫ್ ಪೀಪಲ್ ಅಡ್ಮಿಟ್ ಆಗ್ತಾ ಇರಲ್ಲ, ವಿಸಿಟ್ ಅಲ್ಲ ಇದು, ಅಡ್ಮಿಟೆಡ್ into the hospital is 35.38 years, while most frequently REQUENTLY ಪೂರ ಬರಿಬೇಕು. admitted people are aged at 36.8 years. ಹಬ್ಬ, ಪೂರ ಉತ್ತರ ಇವಾಗ ಆಯ್ತು. ದೊಡ್ಡ ಕ್ವಶನ್ ಇದು. ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ.